ಬಿಜಾಪುರ ಜಿಲ್ಲೆಯ ಅಲಮೇಲ ತಾಲೂಕಿನ ಅಲಮೇಲ ಕಡಣಿ ತಾವರಕೇಡ ರಸ್ತೆ ಅಗಲೀಕರಣಕ್ಕೆ ದಿನಾಂಕ 18/6/2025ರಂದು ಭೂಮಿ ಪೂಜೆ. ಹೌದು ವೀಕ್ಷಕರೇ, ಅಲಮೇಲ ತಾಲೂಕಿನ ಕಡಣಿ ಗ್ರಾಮದಲ್ಲಿ ತಾವರಕೇಡ 2 ಕೋಟಿ ರೂಪಾಯಿಗಳ ವೆಚ್ಚದ ರಸ್ತೆ ಅಗಲೀಕರಣದ ಭೂಮಿ ಪೂಜೆಯು ಹಾಗೂ ಉರ್ದು ಶಾಲೆಯ ಕಟ್ಟಡ ಭೂಮಿ ಪೂಜೆ ಸಿಂದಗಿಯ ಜನಪ್ರಿಯ ಶಾಸಕ ಅಶೋಕ್ ಮನಗೋಳಿ ಅವರಿಂದ ನೆರವೇರಿಸಿ ಮಾತನಾಡಿ, ಮತಕ್ಷೇತ್ರದ ಅಭಿವೃದ್ಧಿಗಾಗಿ ಕರ್ನಾಟಕ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ವಿಶೇಷವಾದ ಅನುದಾನ ನೀಡುವುದರ ಜೊತೆಗೆ ಸಿಂದಗಿ ಮತಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚಿನ ಸಹಕಾರ ನೀಡುತ್ತಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯ ಕೆಲಸಗಳನ್ನು ಮಾಡುವುದಾಗಿ ಹೇಳಿದರು. ಉರ್ದು ಶಾಲೆಯ ಕಟ್ಟಡದ ಭೂಮಿ ಪೂಜೆ ನೆರವೇರಿಸಿ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಯಲ್ಲಿ ಓದಿಸಬೇಕು. ಸರ್ಕಾರದಿಂದ ಶಿಕ್ಷಣಕ್ಕಾಗಿ ನಾನು ಹೆಚ್ಚಿನ ಸೌಕರ್ಯವನ್ನು ಒದಗಿಸುತ್ತೇನೆ. ನಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಯಲ್ಲಿ ಓದಿಸಲು ತಾವೆಲ್ಲರೂ ಪ್ರಯತ್ನಿಸಬೇಕು ಎಂದು ಹೇಳಿದರು. ಭೂಮಿ ಪೂಜೆ ಸಮಾರಂಭದಲ್ಲಿ ಅಲಮೇಲ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಸಾದಿಕ್ ಸುಂಬಡ, ಎಪಿಎಂಸಿ ಅಧ್ಯಕ್ಷ ಬಸವರಾಜ್ ಬಾಗೇವಾಡಿ, ಅಲಮೇಲ ನಾಗರಿಕ ವೇದಿಕೆ ಅಧ್ಯಕ್ಷ ರಮೇಶ್ ಬಂಟನೂರ, ಬಸಲಿಂಗಪ್ಪ ಕತ್ತಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಸವರಾಜ್ ತಾವರಗೆರೆ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು, ಸಿಂದಗಿ ಲೋಕೋಪಯೋಗಿ ಇಲಾಖೆಯ ಅಧಿಕಾರಿಗಳಾದ ಅರುಣ್ ಕುಮಾರ್ ಮತ್ತು ತಾವರಕೇಡ ಹಾಗೂ ತಾರಾಪುರ, ಕಡಣಿ ಗ್ರಾಮದ ಹಿರಿಯರು, ಯುವಕರು, ರಾಜಕೀಯ ಮುಖಂಡರು, ಉರ್ದು ಶಾಲೆಯ ಶಿಕ್ಷಕರು, ಮಕ್ಕಳು ಭಾಗಿಯಾಗಿದ್ದರು. ನ್ಯೂಸ್ ಬ್ಯೂರೋ, ಭೀಮಪ್ಪ ಅಚ್ಚಾಳ, ವಿಜಯಪುರ. 2025 ಶ್ರೀ ಗಣಪತಿ ವಾಸ್ತೋ ಪುರುಷ ಭೂದೇವಿ ಮಹಾರುದ್ರಾಭಿಷೇಕ ರುದ್ರಶ್ರೀ ಪಾರ್ವತಿ ಪರಮೇಶ್ವರ ಮಹಾಪೂಜಾಂ ಭೂಮಿ ಪೂಜಾಂ ಕರಿಷ್ಯ. ಜಯ ಮಂಗಲಂ, ಜಯ ನಮಃ ಪಾರ್ವತಿ ಪಂಚಾಚಾರ ಹಲೋ ನೋಡ್ರಿ ಏನು ಸಂಬಂಧ ಇಲ್ಲ. ಈ 5 ಗ್ಯಾರಂಟಿ ಯೋಜನೆಗಳು ಪ್ರತಿ ವರ್ಷ ನಮ್ಮ ಸರ್ಕಾರ ಅದನ್ನು ವೆಚ್ಚ ಮಾಡ್ತಾ ಇದೆ. ಅಂಥದ್ರ ಮಧ್ಯದಲ್ಲಿ ನಾವು ಅನೇಕ ಅಭಿವೃದ್ಧಿ ಕಾರ್ಯಕ್ಕೆ ಸಿಂದಗಿ ಮತಕ್ಷೇತ್ರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಸಿಂದಗಿ ಮತಕ್ಷೇತ್ರಕ್ಕೆ ಅನುದಾನವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಇವತ್ತು ಪ್ರತಿ ಹಳ್ಳಿಗಳಲ್ಲಿ ಕೂಡ ಮತ್ತು ಪಟ್ಟಣಗಳಲ್ಲಿ ಹೋಬಳಿ ಮಟ್ಟದಲ್ಲಿ ಕೂಡ ಎಲ್ಲ ಕಡೆ ನಮ್ಮ ಸಿಂದಗಿ ಮತಕ್ಷೇತ್ರದ ಶಾಸಕರಾದಂಥ ಅಶೋಕ್ ಮನಗೋಳಿ ಕೆಲಸವನ್ನು ತಗೊಂಡು ಬರ್ತಾ ಇದ್ದಾರೆ. ನಾನು ಹೇಳಿದ ಅನೇಕ ಸಲ ಹೇಳಿದ್ದೀನಿ, ನಮ್ಮ ವಿಜಯಪುರ ಜಿಲ್ಲೆ ಒಳಗೆ ನಮ್ಮ ಶಾಸಕರು ಯಾವ ರೀತಿ ಅದಾರ ಅಂದ್ರೆ ನಮ್ಮ ಕಣ್ಣಿಯೊಳಗೆ ಎಂ ಬಿ ಪಾಟೀಲ್ ಸಾಹೇಬ್ ಹೇಳಿದ್ರಲ್ಲಿ ಸ್ಟೇಜ್ ಮೇಲೆ ನಮಗೆ ಗೊತ್ತಿಲ್ಲಾರಂಥ ಕೆಲಸಗಳನ್ನ ಅಶೋಕ್ ತರಲಾಗ್ತಿದ್ವಿ, ಎಲ್ಲಿ ತರಲಾಗ್ತಿದ್ವೋ ಮಾರಾಯ ಅನ್ನುವಂಥ ಮಾತನ್ನು ತಮ್ಮ ನಿಮ್ಮ ಮೊದಲೊಳಗೆ ಹೇಳಿದ್ರು. ಅದೇ ರೀತಿ ಶಿವಾನಂದ ಪಾಟೀಲ್ ಸಾಹೇಬ್ ಕೂಡ ಅದೇ ಮಾತನ್ನು ಹೇಳಿದ್ರು. ಇವತ್ತು ಎಲ್ಲರ ಕೆಲಸ ಹುಡುಕಾಡ್ಕೊಂಡ್ಬರೋ ನಮ್ಮ ಜಿಲ್ಲಾದ ಯಾರಪ್ಪ ಅಶೋಕ್ ಮನಗೋಳಿಯಪ್ಪ ಅನ್ನುವಂಥ ಮಾತನ್ನು ಹೇಳಿದ್ರು. ಅದೇ ರೀತಿಯೇ ಸಿಂದಗಿಗೆ ಬಂದ್ರಪ್ಪ ಅಂತಂದ್ರೆ ಮತಕ್ಷೇತ್ರದೊಳಗೆ ಇದು ಕೇರಳದಲ್ಲಿ ನೋಡಿದಾಗ ಬರೀ ಮುಸಲ್ಮಾನರಷ್ಟೇ ಒಟ್ಟು ಶಿಕ್ಷಣ ಪಡಿತಾ ಇಲ್ಲ. ಎಲ್ಲ ಧರ್ಮದವರು ಕೇರಳದಲ್ಲಿ ಆಗಲಿ, ದಿಲ್ಲಿ ಒಳಗಾಗಲಿ ಉರ್ದು ಭಾಷೆಯನ್ನು ಉರ್ದು ಕಲಿತಾ ಇದ್ದಾರೆ, ಲಿಪಿಯನ್ನು ಮತ್ತು ಕಲಿತಾ ಇದ್ದಾರೆ. ಇದು ಭಾರತ ದೇಶದ ಭಾಷೆ ಮತ್ತು ನಮ್ಮ ಹೆಮ್ಮೆಯ ಶಾಸಕರು ಈ ಒಂದು ಕಾರ್ಯಕ್ರಮ ನಡೆದಿತ್ತು. ಕನ್ನಡದಲ್ಲಿ ಯಾವುದೇ ಕಾರ್ಯಕ್ರಮ ನಡೆದಾಗ ಬಂದು ಬರೆಯುವಂಥ ಇವತ್ತು ಮತಕ್ಷೇತ್ರದ ಅಭಿವೃದ್ಧಿಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ವಿಶೇಷವಾದ ಅನುದಾನವನ್ನು ನೀಡುವುದರ ಜೊತೆಗೆ ಈ ಮತಕ್ಷೇತ್ರದ ಅಭಿವೃದ್ಧಿಗೆ ನಮಗೆ ಹೆಚ್ಚಿನ ಸಹಕಾರ ಕೊಡ್ಲಕತ್ತ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಕಳೆದ 2023 ಚುನಾವಣೆಯಲ್ಲಿ ಈ ಭಾಗದ ಮಹಾಜನತೆಗೆ ನಾವು ಭರವಸೆ ಕೊಟ್ಟಿದ್ದೆವು, ಆಶ್ವಾಸನೆ ಕೊಟ್ಟಿದ್ದೆವು. ಈ ಭಾಗದ ಶಾಸಕನಾಗಿ ಆಯ್ಕೆಯಾಗಿ ಬಂದ ಮೇಲೆ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ಭಾಗದ 2 ಮುಖ್ಯವಾದ ಬೇಡಿಕೆಗಳನ್ನು ಈಡೇರಿಸುವುದು.
ಒಂದು ತೋಟಗಾರಿಕೆ ಕಾಲೇಜ ಮತ್ತು ಎರಡನೇದು ಕಡ್ಲಿ ಸೇತುವೆ. ತೋಟಗಾರಿಕೆ ಕಾಲೇಜಿಗೆ 143 ಕೋಟಿ ರೂಪಾಯಿ ಇವತ್ತು ಮಂಜೂರು ಮಾಡಿದ್ರು. 127 ಕೋಟಿ ರೂಪಾಯಿ ಟೆಂಡರ್ ಈಗಾಗಲೇ ಇವತ್ತ ಟೆಂಡರ್ ಹಂತದಲ್ಲಿ ಐತಿ. ಅದ್ರ ಜೊತೆಗೆ 44 ಕೋಟಿ 50 ಲಕ್ಷ ರೂಪಾಯಿ ವೆಚ್ಚದ ಈ ಕಡ್ಲಿ ಸೇತುವೆ ನೆರವಿಗೆ ಬಿದ್ದಿತ್ತು. ಅದು ಸಹಿತ ಸಾಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಅನುಮೋದನೆ ನೀಡಿ ಅದು ಸಹಿತ ಇವತ್ತು ಟೆಂಡರ್ ಹಂತದಲ್ಲಿ ಐತೆ ಅಂತ ಹೇಳಕ್ ನನಗೆ ಬಹಳ ಸಂತೋಷ ಅನಿಸ್ತದೆ. ಅಭಿವೃದ್ಧಿ ಕಾಮಗಾರಿಗಳನ್ನು ಇವತ್ತು ಪ್ರಾರಂಭ ಮಾಡೋದ್ರ ಮೂಲಕ ಇವತ್ತು ಮುಂದಿನ ದಿನಮಾನಗಳಲ್ಲಿ ಇನ್ನೂ ನನ್ನ 3 ವರ್ಷದ ಆಡಳಿತದ ಅವಧಿಯಲ್ಲಿ ಇವತ್ತ ನೆರವಿಗೆ ಬಿದ್ದಂತ ಇವತ್ತು ಎಲ್ಲ ಕಾಮಗಾರಿಗಳನ್ನು ಈ ಭಾಗದ ಜನತೆಗೆ ತಂದು ಮುಟ್ಟಿಸುವಂತ ಒಂದು ಪ್ರಾಮಾಣಿಕವಾದ ಕೆಲಸ ನಾನು ಮಾಡ್ತೀನಿ ಅಂತ ಹೇಳಿ ತಮ್ಮಲ್ಲಿ ಅತ್ಯಂತ ಕಳಕಳಿ ವಿನಂತಿ ಈ ಸಂದರ್ಭದಲ್ಲಿ ನಾನು ಮಾಡ್ಕೊಳ್ಳೋಕೆ ಬಯಸ್ತಾ ಇದ್ದೀನಿ. ಶಾಲೆಗಳಲ್ಲಿ ಇವತ್ತು ಕನ್ನಡ ಇರ್ಬೋದು, ಉರ್ದು ಇರ್ಬೋದು, ನಿಮ್ಮ ಮಕ್ಕಳಿಗೆ ಇಲ್ಲಿ ಪ್ರವೇಶ ಕೊಡಿಸಿ ಇಲ್ಲಿ ಶಿಕ್ಷಣ ಕೊಡಿಸಿದ್ರೆ ಮಾತ್ರ ಇವತ್ತು ಸರ್ಕಾರ ಕೊಟ್ಟಂತ ಸೌಲಭ್ಯಗಳನ್ನು ತಾವು ಸದುಪಯೋಗ ಪಡಿಸ್ಕೋಬಹುದು. ಮಾಡಿ ನೀವು ಊರಲ್ಲಿ ಪ್ರತಿಯೊಂದು ಮನೆಗೆ ನೀವು ಇವತ್ತ ಅರಿವು ಮೂಡಿಸುವಂತ ಕೆಲಸ ಮಾಡ್ರಿ. ನಮ್ಮ ಮಕ್ಕಳು ನಮ್ಮ ಶಾಲೆಯಲ್ಲಿ ಕಲಿಬೇಕು, ಅದ್ರ ಜೊತೆಗೆ ಉತ್ತಮ ಗುಣಮಟ್ಟದ ಶಿಕ್ಷಣ ಕಲಿಬೇಕು. ಇದಕ್ಕೆ ಬೇಕಾದಂತ ಇನ್ನೂ ಹೆಚ್ಚಿನ